ವಸತಿ ಯೋಜನೆಯ ಫಲಾನುಭವಿಗಳನ್ನು ಎಲ್ಲಿ ಆಯ್ಕೆ ಮಾಡಲಾಗುತ್ತದೆ? ಪಂಚಾಯ್ತಿಗಳು ನಡೆಸುವ ಗ್ರಾಮ ಸಭೆಗಳ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಫಲಾನುಭವಿಗಳ ಆಯ್ಕೆಯನ್ನು ವಿಡಿಯೋ ಚಿತ್ರೀಕರಣ ಮಾಡುವುದು ಕಡ್ಡಾಯವಾಗಿದೆ. ಬಸವ ವಸತಿ ಯೋಜನೆಯಡಿ ಮನೆ ನಿರ್ಮಾಣದ ಅನುದಾನವನ್ನು ಯಾವ ಆಧಾರದ ಮೇಲೆ ಬಿಡುಗಡೆಗೊಳಿಸಲಾಗುತ್ತದೆ? GPS ಆಧಾರಿತ ಭಾವಚಿತ್ರವನ್ನು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಪರಿಶೀಲನೆಗೊಳಪಡಿಸಿದ ನಂತರದಲ್ಲಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ವರ್ಗಾಯಿಸಲಾಗುತ್ತದೆ. ರಾಜೀವ್ ಗಾಂಧಿ ವಸತಿ ನಿಗಮದ GPS ಆಧಾರಿತ ಮನೆ ಪ್ರಗತಿಯ ಆಧಾರಿತ ಫಲಾನುಭವಿಗೆ ಹಣ ಬಿಡುಗಡೆ ಮಾಡುವ ಸಾಧನೆಗಾಗಿ ಯಾವ ಪ್ರಶಸ್ತಿ ನೀಡಲಾಗುತ್ತದೆ? ನ್ಯಾಷನಲ್ ಇ-ಗವರ್ನೆನ್ಸ್ ಅವಾರ್ಡ್ 2013-14 ಫಾರ್ GPS ಮೊಬೈಲ್ ಬೇಸ್ಡ್ ಹೌಸಿಂಗ್ ಮಾನಿಟರೈಸಿಂಗ್ ಆ್ಯಂಡ್ ಫಂಡ್ ರಿಲೀಸ್ ಸಿಸ್ಟಮ್. ಬಸವ ವಸತಿ ಯೋಜನೆಯಡಿಯಲ್ಲಿ 2013-14ನೇ ಸಾಲಿಗೆ ಗ್ರಾಮ ಪಂಚಾಯಿತಿಗಳಿಗೆ ನಿಗದಿಪಡಿಸಲಾಗಿದ್ದ ಗುರಿ ಎಷ್ಟು? ಪ್ರತಿ ಗ್ರಾಮ ಪಂಚಾಯಿತಿಗೆ 20 ಜನ ಫಲಾನುಭವಿಗಳನ್ನು ಆಯ್ಕೆ ಮಾಡುವ ಗುರಿ ನೀಡಿತ್ತು. ಬಸವ ವಸತಿ ಯೋಜನೆಯಲ್ಲಿ ಸರ್ಕಾರ ನಿಗದಿಪಡಿಸುವ ಒಟ್ಟು ಗುರಿಯಲ್ಲಿ ನೀಡಬೇಕಾದ ಮೀಸಲಾತಿ ಪ್ರಮಾಣವೆಷ್ಟು? ಎಲ್ಲ ಮನೆಗಳ ಪೈಕಿ 5% ಅಂಗವಿಕಲರಿಗೆ, ಮಾಜಿ ಸೈನಿಕ ಮತ್ತು ಅಥವಾ ಸೈನಿಕ ವಿಧವೆಯರಿಗೆ 1%. ಆಶ್ರಯ ವಸತಿ ಯೋಜನೆಯನ್ನು ಯಾವಾಗ ಜಾರಿಗೆ ತರಲಾಯಿತು? 1991-92ರಿಂದ ಜಾರಿಗೆ ತರಲಾಗಿದೆ. 2010-11ನೇ ಸಾಲಿನಿಂದ ಬಸವ ವಸತಿ ಯೋಜನೆ ಜಾರಿಗೆ ತಂದಿರುವುದರಿಂದ ಆಶ್ರಯ ಯೋಜನೆಯನ್ನು ರದ್ದುಪಡಿಸಲಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ವಸತಿ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು? ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮಶತಮಾನೋತ್ಸವದ ಅಂಗವಾಗಿ 1992ರಲ್ಲಿ ಈ ಯೋಜನೆಯನ್ನು ತರಲಾಯಿತು. ಇಂದಿರಾ ಆವಾಸ್ ವಸತಿ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು? ಇಂದಿರಾ ಆವಾಸ್ ಯೋಜನೆಯು 1985-86ರಲ್ಲಿ ಗ್ರಾಮೀಣ ಭೂರಹಿತ ಕೃಷಿ ಕಾರ್ಮಿಕರಿಗೆ ಉದ್ಯೋಗ ಭರವಸೆ ಯೋಜನೆಯ ಭಾಗವಾಗಿ ಪ್ರಾರಂಭವಾಗಿ ನಂತರದಲ್ಲಿ ಜವಾಹರ್ ರೋಜ್ಗಾರ್ ಯೋಜನೆಯ ಉಪಯೋಜನೆಯಾಗಿ ಮುಂದುವರಿಯಿತು. ಇಂದಿರಾ ಆವಾಸ್ ವಸತಿ ಯೋಜನೆಯನ್ನು ಪ್ರತ್ಯೇಕ ಯೋಜನೆಯಾಗಿ ಯಾವಾಗ ಜಾರಿಗೆ ತರಲಾಯಿತು? ಜನವರಿ 1, 1996ರಲ್ಲಿ ಜವಾಹರ್ ರೋಜ್ಗಾರ್ ಯೋಜನೆಯಿಂದ ಪ್ರತ್ಯೇಕಿಸಿ ಸ್ವತಂತ್ರ ಯೋಜನೆಯಾಗಿ ಜಾರಿಗೆ ತರಲಾಯಿತು. ಇಂದಿರಾ ಆವಾಸ್ ವಸತಿ ಯೋಜನೆಯಡಿ ಮೀಸಲಾತಿ ಪ್ರಮಾಣ ಎಷ್ಟು? ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಿಗೆ 60% ಮನೆಗಳು ಮತ್ತು ಉಳಿದ 40% ಮನೆಗಳು ಸಾಮಾನ್ಯವಾಗಿ ವರ್ಗಕ್ಕೆ. ಇಂದಿರಾ ಆವಾಸ್ ವಸತಿ ಯೋಜನೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒದಗಿಸುವ ಅನುದಾನದ ಪ್ರಮಾಣ ಎಷ್ಟು? ಈ ಯೋಜನೆಗಾಗಿ ಕೇಂದ್ರ 75% ಮತ್ತು ರಾಜ್ಯ ಸರ್ಕಾರ 25% ಅನುದಾನವನ್ನು ಭರಿಸುತ್ತದೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.